ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ವಿ. ಸೊ ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ಸ್ವಲ್ಪ ಮೊನ್ನೆ ಒಂದು ದಿವಸ ಸ್ವಲ್ಪ ಮಳೆ ಬಂತು. ಸೊ ಹಾಗಾಗಿ ಮಣ್ಣೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಅದಕ್ಕೋಸ್ಕರ ಇವಾಗ ಬೀನ್ಸನ್ನು ಹಾಕೋಣ ಅಂತೇಳಿ. ಯಾಕೆಂತ ಹೇಳಿದರೆ ಕಳೆದ ಸರಿ ಹಾಕಿದ್ದು ಖಾಲಿ ಆಗ್ತಾ ಬಂದಿದೆ. ಸೊ ಬೀನ್ಸ್ ಅಂದರೆ ಯಾರಿಗೂ, ನನಗಂತೂ ತುಂಬಾ ಇಷ್ಟ, ಬೀನ್ಸ್ ತುಂಬಾ ಇಷ್ಟ. ಸೊ ಅದ್ರದ್ದು ಪಲ್ಯ ಸಾಂಬಾರು ಮಾಡಿದೇ ತಿಂತಾನೆ ಇರಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಬೀನ್ಸನ್ನು ಇವಾಗ ಹಾಕ್ತಾಯಿದ್ದೀನಿ. ಸೊ ಕಳೆದ ಸರಿ ಹಾಕಿದ್ದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ. ಸೊ ಇವಾಗ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತೇಳಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ತೋರಿಸ್ತೀನಿ ನೋಡಿ ನಮ್ಮ ತರಕಾರಿ ತೋಟದ ಅವಸ್ಥೆ ಯಾವ ರೀತಿ ಆಗಿದೆ ಅಂತೇಳಿ. ಫುಲ್ ಕಾಡು ಹಬ್ಕೊಂಡು ಬಿಟ್ಟಿದೆ. ಇಲ್ಲಿ ನೋಡಿ, ಇದು ಬಸಳೆ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ, ಕಾಣಿಸ್ತಾ ಇರ್ಬೋದು. ಎಲ್ಲ ಹೊಸ ಚಿಗುರು ಬಂದಿದೆ. ಒಂದು ಸಲ ಸಾಂಬಾರು ಮಾಡಿದ್ದೆ, ನಂತರ ಇದು ಇನ್ನು ಸ್ವಲ್ಪ ಉದ್ದ ಆಗಲಿ ಅಂತೇಳಿ ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಉದ್ದ ಆದಮೇಲೆ ಸಾಂಬಾರು ಮಾಡೋದೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಕಾಣಿಸ್ತಾ ಇರ್ಬೋದು. ಇವಾಗ ನಾನು ಇದನ್ನೆಲ್ಲ ತೆಗೆದು ಮತ್ತೆ ನಾನು ಇವಾಗ ಬೀನ್ಸನ್ನು ಹಾಕ್ತೀನಿ. ಮಣ್ಣು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ನಾನು ಇವಾಗ ಮತ್ತೆ ಶುರು ಮಾಡ್ತಾ ಇರೋದು. ಇಲ್ಲಾಂತೇಳಿದರೆ ತುಂಬ ಗಟ್ಟಿ ಇರುತ್ತೆ ಅಲ್ವಾ ಮಣ್ಣೆಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ ಬದನೆಕಾಯಿ ಗಿಡ ಸಮೇತ ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ. ಸೊ ಫ್ರೆಂಡ್ಸ್, ಇವಾಗ ಮೊದಲಿಗೆ ಸ್ವಲ್ಪ ಕಾಡು ಗಿಡಗಳು ಸುತ್ತಮುತ್ತ ಹಬ್ಕೊಂಡು ಬಿಟ್ಟಿದೆ. ಸೊ ಅದನ್ನು ಮೊದಲಿಗೆ ಕ್ಲೀನ್ ಮಾಡ್ತೀನಿ. ಫ್ರೆಂಡ್ಸ್, ನನಗೆ ಈ ರೀತಿ ಅಂದರೆ ತರಕಾರಿ ಗಿಡಗಳನ್ನೆಲ್ಲ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ. ಯಾಕೆಂತೇಳಿದರೆ ಏನಾದರೂ ಒಂದು ಮಾಡ್ತಾನೇ ಇರಬೇಕು ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಗಿಡಗಳನ್ನೆಲ್ಲ ಮಾಡ್ತೀನಿ. ಟೈಮ್ ಇಲ್ಲ ಅಂತ ಹೇಳಿದರೆ ಮಾಡೋದಿಲ್ಲ, ಟೈಮ್ ಇದ್ದರೆ ಮಾಡ್ತೀನಿ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು, ಫುಲ್ ಇವಾಗ ನೀಟ್ ಆಗ್ತಾ ಬಂದಿದೆ. ಇವಾಗ ಕಳೆದ ಸರಿ ನಾವು ಬೀನ್ಸ್ ಹಾಕಿದ್ದೆಲ್ಲ, ಸೊ ಅದರದ್ದು ಕೋಲೆಲ್ಲ ಇರುತ್ತೆಲ್ಲ ಅದನ್ನೆಲ್ಲ ಇವಾಗ ನಾನು ತೆಗಿತೀನಿ. ಸೊ ನೋಡಿ, ಇವಾಗ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಇವಾಗ ನಾನು ಇಲ್ಲಿ ಕಾಣಿಸ್ತಾ ಇದ್ದೆಲ್ಲ ಮೊದಲು ನಾನು ಬೀನ್ಸ್ಗೆ ಚುಚ್ಚಿದ್ದೆ ಅಲ್ವಾ, ಅದನ್ನೆಲ್ಲವನ್ನು ಇವಾಗ ತೆಗಿತೀನಿ. ಸೊ ನಾನಿವಾಗ ಇಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಯಾಕೆಂತೇಳಿದರೆ ನಿಮಗೂ ಬೋರ್ ಆಗಬಾರ್ದಲ್ವಾ. ಸೊ ಹಾಗಾಗಿ ಓಕೆ, ಇವಾಗ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಇವಾಗ ನಾನು ಆಚೆ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ರೈಟ್ ಸೈಡಲ್ಲಿ, ಸೊ ಅಲ್ಲಿ ಒಂದು ಸ್ವಲ್ಪ ಬೀನ್ಸ್ ಸಿಕ್ತು. ಇಲ್ಲಿ ನೋಡಿ, ಇಷ್ಟು ಸಿಕ್ತು. ನೀರನ್ನೆಲ್ಲ ಹಾಕ್ತಾ ಇದ್ದಿದ್ರೆ ತುಂಬಾ ಆಗ್ತಿತ್ತೇನೋ. ಸೊ ಇಷ್ಟು ಸಿಕ್ತು ನೋಡಿ. ಓಕೆ, ಇವಾಗ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಇದು ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಇದು ನಾನು ಒಂದು ಕೋಲ್ನಿಂದ ಈ ರೀತಿ ಗೆರೆಯನ್ನು ಎಳ್ಕೊಳ್ತಾ ಇದ್ದೀನಿ. ಯಾಕೆಂತೇಳಿದರೆ ಬೀನ್ಸನ್ನು ಹಾಕ್ಕೊಳ್ಬೇಕಾದ್ರೆ ಒಂದು ಲೈನ್ ಅಂತ ಬೇಕಲ್ಲ. ಸೊ ಹಾಗಾಗಿ ಟೋಟಲಿ 3 ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇವಾಗ ನಾನು ಯಾವುದೆಲ್ಲ ಬೀನ್ಸನ್ನು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ. ಓಕೆ, ಇವಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು, 4 ಥರದ ಬೀನ್ಸ್ ಬೀಜನ ಇಟ್ಕೊಂಡಿದ್ದೀನಿ. ಇದು ಬಂದು ಡಬಲ್ ಬೀನ್ಸ್ ಅಂತೇಳಿ. ಇದು ಬಳ್ಳಿಯಲ್ಲಿ ಆಗುವಂಥದ್ದೇ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಗಿಡದಲ್ಲಿ ಆಗುವಂಥ ಬೀನ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಇದ್ರದ್ದು ತುಂಬಾ ಚೆನ್ನಾಗಿದೆ. ನಂತರ ಇದು ಬಂದು ಪರ್ಪಲ್ ಕಲರ್ ಆಗುವಂಥ ಬೀನ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಬೀನ್ಸ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇವಾಗ ನಾನು ಸೈಡಲ್ಲಿ ಹಾಕ್ತೀನಿ ನೋಡಿ, ಆ ಕಲರ್ ಇರುತ್ತೆ ಬೀನ್ಸ್. ಹಾಗೆಯೇ ಇದು ಬಂದು ಬಳ್ಳಿಯಲ್ಲಿ ಆಗುವಂಥದ್ದೇ, ಆದರೆ ಇದ್ರದ್ದು ಬೀಜನ ಬಿಟರ್ ಗಾರ್ಡ್ ಜೊತೆ ಹಾಕಿ ಸಾಂಬಾರು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ.
ಓಕೆ, ಇವಾಗ ಬೀನ್ಸನ್ನು ನೆಡ್ತಾ ಇದ್ದೀನಿ. ಇಲ್ಲಿ ನೋಡಿ ಬೀನ್ಸ್ ಕಾಣಿಸ್ತಾ ಇರ್ಬೋದು. ಅದ್ರ ಮೇಲ್ಭಾಗದಲ್ಲಿ ವೈಟ್ ಕಲರ್ ಆಗಿ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಮಣ್ಣಿನ ಮೇಲ್ಭಾಗಕ್ಕಿರಬೇಕು. ಈ ರೀತಿ ಗ್ಯಾಪ್ ಬಂದು ಇಷ್ಟಿಷ್ಟು ಉದ್ದ ಇರಬೇಕು. ಒಂದೊಂದು ಗಿಡ ನೆಡಬೇಕಾದ್ರೂ ಇಷ್ಟಿಷ್ಟು ಉದ್ದ ಗ್ಯಾಪ್ ಇರಬೇಕು. ಸೊ ಈ ರೀತಿ ಮಾಡಿ ಆದಮೇಲೆ ಮಣ್ಣನ್ನು ಮುಚ್ಚಬೇಕು. ನೀರು ಚೆನ್ನಾಗಿ ಸಿಗ್ತಾ ಇದೆ ಅಂತೇಳಿದರೆ 3 to 4 ಡೇಸಲ್ಲೇ ಮೊಳಕೆ ಬಂದುಬಿಡುತ್ತೆ. ಇಲ್ಲಾಂತೇಳಿದರೆ 5 to 6 ಡೇಸ್ವರೆಗೂ ಟೈಮ್ ತೊಗೊಳುತ್ತೆ, ನೀರು ಚೆನ್ನಾಗಿಲ್ಲ ಅಂತೇಳಿದರೆ. ಓಕೆ, ನಾನಿವಾಗ ಎಲ್ಲ ಬೀನ್ಸನ್ನು ಇದೇ ರೀತಿ ಹಾಕಿ ಮುಗಿಸ್ತೀನಿ. ನೆಕ್ಸ್ಟ್ ನಾನು ಮೊಳಕೆ ಬಂದಮೇಲೆ ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತೀನಿ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.